ಹಲೋ ಎವ್ರಿವನ್ ಆ್ಯಂಡ್ ಹಲೋ ಮೈ ಟೆಕೀಸ್. ಯಾವಾಗಲೂ ನಿಮ್ಮ ಜೆ ಯಾವಾಗಲೂ ಬರೋ ಥರನೇ ಯಾವಾಗಲೂ ನನಗೆ ಇವಾಗ ತುಂಬ ವಿಡಿಯೋಸನ್ನು ನನಗೆ ಹಾಕಲಿಕ್ಕೆ ಆಗ್ತಾ ಇಲ್ಲ, ಅದೇ ಸತ್ಯ. ಯಾಕೆಂತ ಹೇಳಿದರೆ ಸಾಕಷ್ಟು ಸಪೋರ್ಟ್ ನನಗೆ ನಿಮ್ಮಿಂದ ಸಿಕ್ಕಿರೋದ್ರಿಂದ ನನಗಿವಾಗ ಒಂದು ಕಂಪ್ಲೀಟ್ ಒಂದು ಬ್ಯಾಟ್ರಿ ಸರ್ವಿಸಿಂಗ್ ಮತ್ತು ಹೊಸ ನ್ಯೂ ಬ್ಯಾಟ್ರಿ ಪ್ಯಾಕನ್ನು ಮಾಡಿಕೊಡೋ ಥರ ನನಗೊಂದು ಒಳ್ಳೆ ಜಾಬನ್ನು ಕೊಟ್ಟಿದ್ದೀರಾ. ಸೊ ಹಾಗಾಗಿ ನಾನು ಕಂಪ್ಲೀಟ್ ಇದರಲ್ಲೇ ಬ್ಯುಸಿ ಇರ್ತೇನೆ, ವರ್ಕಲ್ಲೇ. ಸೊ ಒಂದು ಒಂದು ಒಳ್ಳೆಯ ಒಂದು ಖುಷಿಯಾದ ಜೀವನ ಹೇಳಿದರೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಬ್ಯಾಟ್ರಿಯನ್ನು ಮಾತ್ರ ಮಾಡ್ತೀನಪ್ಪ ನೀನು, ಇದನ್ನು ಮಾತ್ರ ಮಾಡ್ತಾ ಇರೋ ಅಂತ ಹೇಳಿಕೊಂಡು ನನಗೆ ಬಿಟ್ಟುಬಿಟ್ಟಿದ್ದೀರಿ. ಸೊ ನಾನು ಅದನ್ನೇ ಮಾಡ್ತಾ ಇದ್ದೇನೆ. ಹಾಗಾಗಿ ನನಗೆ ಮಾತ್ರ ಕೆಲಸ ಮಾಡ್ತಾ ಇದ್ದೇನೆ. ಸೊ ಹೆಚ್ಚಿನವರು ನನಗೆ ನಮ್ಮ ಗಣೇಶ್ ಅವರ ಒಂದು ವಿಡಿಯೋದಿಂದ ಇವತ್ತಿಗೂ ಕಾಲ್ ಬರ್ತಾ ಇದೆ. ಆ ವಿಡಿಯೋ ಮಾಡಿದ ನಂತರ ನನಗೆ ವರ್ಷಗಳೇ ಉರುಳಿ ಹೋದ್ರೂ ಇವತ್ತಿಗೂ ಆ ವಿಡಿಯೋವನ್ನು ಯಾರಾದರೂ ನೋಡಿಬಿಟ್ಟು ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದು 2-3 ಕಾಲ್ ಆದರೂ ಖಂಡಿತ ನನಗೆ ಬರ್ತದೆ. ಈ ಥರ ನಿಮ್ಮ ವಿಡಿಯೋ ನೋಡಿದೆ, ಹೇಗೆ ಮಾಡ್ತಾ ಇದ್ದೀರಾ ಏನು ಅಂತ ಹೇಳಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದನ್ನು ಸ್ಟಾರ್ಟ್ ಮಾಡುವಾಗ ನಾನು 2018ರಲ್ಲಿ ನಾನು ಇದನ್ನು ಸ್ಟಾರ್ಟ್ ಮಾಡಿದಾಗ ನನ್ನ ನೋಡಿದಾಗ ಏನಪ್ಪ ಇವನು ಏನೋ ಹುಚ್ಚಿರ್ತಾರ, ಏನೇನೋ ಮಾಡ್ತಾ ಇದ್ದಾನೆ, ಇವನಿಗೆಲ್ಲ ಏನು ದುಡ್ಡಿನ ಇದು ಗೊತ್ತಿಲ್ವಾ ಹಾಗೆ ಅಂತ ಹೇಳ್ಕೊಂಡೆಲ್ಲ ನನಗೆ ತುಂಬ ಜನ ನನ್ನನ್ನು ತುಂಬ ಒಂದು ಕಾಮಿಡಿಯಾಗಿ ಎಲ್ಲ ಮಾಡಿದ್ದು ಉಂಟು. ಹೆಚ್ಚಿನ ಸತ್ಯ ಹೇಳ್ಬೇಕಂದ್ರೆ ನನ್ನ ಮನೆಯವರ ಕಿವಿಗೆ ಕೇಳುವ ಹಾಗೆ ಅವನೊಬ್ಬ ಹುಚ್ಚ ಅಂತ ಹೇಳಿ ಕೂಡ ಆ ಲೆವೆಲಲ್ಲಿ ಕೂಡ ನಾನು ಕೇಳಿಸ್ಕೊಂಡಿದ್ದೇನೆ, ಆಯ್ತಾ. ಆವತ್ತು ನನ್ನನ್ನು ಹಾಗೆ ಹೇಳಿದವರು, ಆದರೆ ಆವತ್ತಿಗೆ ನನಗೆ ಯಾವುದೇ ಸೋರ್ಸ್ ಇರಲಿಲ್ಲ. ನನಗೆ ನಮ್ಮ ಈ ಸೋಷಿಯಲ್ ಮೀಡಿಯಾ ಏನಿದೆ ಇದರ ಮುಂದೆ ಬರೋದು ಒಂದೇ, ಆಯ್ತಾ. ಆವತ್ತು ಬರುವಾಗ ಕೂಡ ಬಂದೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ನಮ್ಮ ಸುಧೀರ್ ಮಿಸ್ಟರ್ ಮಣಿಪಾಲ್ ಅವರು ನನ್ನನ್ನು ಫಸ್ಟಿಗೆ ಒಂದು ಯೂಟ್ಯೂಬಲ್ಲಿ ನೀನು ಮಾಡು, ಏನೋ ಒಂದು ಮಾಡುವ ಅನ್ನೋ ಥರ ನನಗೆ ಜಸ್ಟ್ ಒಂದು ಸಣ್ಣ ಒಂದು ಪುಷಪ್ ಕೊಟ್ಟರು. ಅದರ ನಂತರ ನಾನು ಹಾಗೇನೆ ಮಾಡ್ತಾ 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 ನನ್ನಲ್ಲಿರುವಂತಹ ಒಂದು ಕೆಲವು ಕ್ವಾಲಿಟೀಸನ್ನು ನಮ್ಮ ಉದಯವಾಣಿ ಚಾನಲ್ ಅವರು ಕೂಡ ನೋಡಿದರು. ಅದರ ನಂತರ ಅಲ್ಲಿಂದ ಮಂಗಳೂರು ಚಾನಲ್ ಅವರು ಪ್ರಮೋಟ್ ಮಾಡಿದರು. ಹಾಗೆ ಬರ್ತಾ ಬರ್ತಾ ಝೀರೋದಿಂದ ಕಂಪ್ಲೀಟ್ ಝೀರೋಯಿಂದ ನಾನು ಏನೇನೇನೋ ಮಾಡ್ತಾ ಬಂದೆ. ಹಾಗೆ ಬರ್ತಾ ಬರ್ತಾ ಮತ್ತೆ ಕೊನೆಗೆ ನನ್ನದು ಎಲ್ಲಿವರೆಗೆ ಅಂತ ಹೇಳಿದ್ರೆ ನಾನು ಇಲ್ಲಿಂದ ಬೆಂಗಳೂರಿನವರೆಗೆ ಕೂಡ ಬಂದಿದ್ದೇನೆ. ನೀವು ನನ್ನನ್ನು ಸಾಕಷ್ಟು ಆ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ನೋಡಿರ್ತೀರಾ. ಅಲ್ಲಿ ಬಂದೆ. ಅದರ ನಂತರ ನಮ್ಮ ಗಣೇಶ್ ಅವರು ನನ್ನನ್ನು ಪರಿಚಯ ಮಾಡಿಕೊಂಡು ಆ 350 ಟ್ರಾವೆಲರ್ ಅವರದೊಂದು ವಿಡಿಯೋದಿಂದ ಸುಮಾರು 8 ಮಿಲಿಯನ್ ವ್ಯೂಸ್ವರೆಗೆ ಮಾಡಿದ್ರು ಅವರು. ಅವರ ಇನ್ಸ್ಟಾದಿಂದ ಮತ್ತು ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಲಿಂಕಲ್ಲಿ ಈವನ್ ಆ ವಿಡಿಯೋನ ನಾನು ಕೂಡ ಹಾಕಿಕೊಂಡಿದ್ದೆ. ನನ್ನದಲ್ಲಿ ಸಹ ಒಂದಿಷ್ಟು ವ್ಯೂಸ್ ಬಂದು, ಅಂದರೆ ತುಂಬ ಜನರಿಗೆ ನಾನು ಹೇಳೋದಂದರೆ ತುಂಬ ಜನರಿಗೆ ನನ್ನ ಈ ಮುಖ ಪರಿಚಯ ಮತ್ತು ನಾನು ಏನು ಕೆಲಸ ಮಾಡ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಾಯಿತು. ಸೊ ನನ್ನನ್ನು ಬೆಳೆಸಿದವರೇ ನೀವೇ. ಹಾಗೆಯೇ ಇವತ್ತು ನಾನು ಇದರ ಬಗ್ಗೆ ಎಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನನಗೆ ಈ ವಿಡಿಯೋ ಎಲ್ಲ ಮಾಡಿ ಹಾಕೋದು ತುಂಬ ಒಂದು ಟಫ್ ಆಗಿಬಿಟ್ಟಿದೆ. ಅಂದರೆ ಈ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಕೆಲಸನೂ ಮಾಡಿಕೊಂಡು ಮತ್ತು ಒಂದು ಡೈಲಿ ಅಪ್ ಟು ಡೇಟ್ ಯಾವಾಗಲೂ ಒಂದು ವಿಡಿಯೋನ ಹಾಕ್ತಾ ಇರಬೇಕು. ನಮ್ಮ ಚಾನಲಲ್ಲಿ ನಾನು ಟೆಕ್ನಿಕಲ್ ಆಗಿ ಜಾಸ್ತಿ ವಿಷಯವನ್ನು ತೋರಿಸಿಕೊಡ್ತಾ ಇರಬೇಕು ಅನ್ನೋ ಮನಸ್ಸಲ್ಲಿ ಇರ್ತದೆ. ಬಟ್ ನನಗೆ ಆ ಟೈಮ್ ಸಾಕಾಗೋದೇ ಇಲ್ಲ. ನಾನೊಂದು ಟೈಮನ್ನು ಸೆಟ್ ಮಾಡ್ಕೊಂಡಿದ್ದೇನೆ, ಫ್ಯಾಮಿಲಿಗೋಸ್ಕರ ಈ ಟೈಮು ಮತ್ತು ಕೆಲಸಕ್ಕೋಸ್ಕರ ಈ ಟೈಮು ಅಂತ ಹೇಳಿ. ಸೊ ಆ ಟೈಮಲ್ಲಿ ನನಗೆ ಇನ್ನು ವಿಡಿಯೋ ಎಲ್ಲ ಮಾಡಿಕೊಂಡು ಮತ್ತು ಹೆಚ್ಚಿನವರು ನನಗೆ ಫೋನ್ ಮಾಡ್ತಾ ಇರ್ತಾರೆ. ಅವರಿಗೆಲ್ಲ ಜಾಸ್ತಿ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನನಗೆ ಕಾಲ್ ಮಾಡೋರು ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ನಾನು ಎಷ್ಟೇ ಕೆಲಸದಲ್ಲಿದ್ರೂ ಅವರಿಗೆ ನಾನು ಡೀಟೇಲ್ಡ್ ಆಗಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇನೆ. ಸೊ ಅವ್ರು ಪ್ರತಿಯೊಬ್ಬರು ಕೂಡ ಹೇಳೋದು, ನೀವು ತುಂಬ ಡೀಟೇಲ್ಡ್ ಆಗಿ ಹೇಳಿಕೊಡ್ತೀರಾ, ಅರ್ಥ ಮಾಡಿಸ್ತೀರಾ, ಗೊತ್ತೇ ಇಲ್ಲದವರಿಗೂ ಕೂಡ ತುಂಬ ಡೀಟೇಲ್ಡ್ ಆಗಿ ಅರ್ಥ ಮಾಡಿಸ್ತೀರಾ ಅಂತ ಹೇಳಿ. ಸೊ ನಾನು EV ಗಾಡಿಯನ್ನೆಲ್ಲ ತುಂಬ ಮಾಡಿ ಆಯಿತು. ಸಾಧಾರಣ ಒಂದು 30 ಗಾಡಿವರೆಗೆ ನಾನು ಮಾಡಿದ್ದೇನೆ. ಅದರಲ್ಲಿ ಅಷ್ಟು ಮಾಡಿದಾಗಲೂ ನನಗೆ ನಿಜವಾಗ್ಲೂ ಸರಿಯಾದ ಒಂದು ಫೀಲ್ಡ್ ನಾವು ಯಾವುದರ ಬಗ್ಗೆ ಫೋಕಸ್ ಮಾಡಬೇಕು ಅಂತೇಳಿ ನೋಡಿದಾಗ ನನಗೆ ಸಿಕ್ಕಿದಂತಹ ರಿಸಲ್ಟ್ ಮೇಯ್ನ್ ನಾನು ಕೊಡಬೇಕಾಗಿರೋದು ಒಂದು ಒಳ್ಳೆಯ ಸರ್ವಿಸ್. ಜನರಿಗೆ ಆಲ್ರೆಡಿ ಗಾಡಿಯನ್ನು ಖರೀದಿ ಮಾಡಿರ್ತಾರೆ. ಯಾಕಂದರೆ ಗಾಡಿನ ಖರೀದಿ ಮಾಡಲಿಕ್ಕೆ ಅವರು ನೋಡುವಂತಹದ್ದು ಡಾಕ್ಯುಮೆಂಟೇಷನ್ ಅದಿದ್ದು ಅಂತ ಹೇಳಿಕೊಂಡು. ಸೊ ನಾವು ಮಾಡುವಂತಹ ಗಾಡಿಯಲ್ಲಿ ಈಗ ನನ್ನದೇ ಐಡಿಯಾದಲ್ಲಿ ಈಗ ಒಂದು ಹೊಸ ಒಂದು ಇನ್ವೆನ್ಷನ್ ಅಂದರೆ ಒಂದು ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಅವರದ್ದೇ ಆದ ಐಡಿಯಾದಲ್ಲಿ ಅವರು ಒಂದೊಂದು ಸೆಟಪ್ಪನ್ನು ಮಾಡ್ತಾರೆ. ಈಗ ಬ್ರೇಕ್ ಬೇಕು, ಬ್ರೇಕ್ ಅನ್ನೋದಾಗ ಹೇಗೆಲ್ಲ ಮಾಡ್ಬೋದು ಅಂತ ಮಾಡ್ತಾರೆ. ಆದರೆ ಇದನ್ನು ಬೇರೆಯೊಬ್ಬರು ರಿಪೇರಿ ಮಾಡೋದು ಅಂತ ಹೇಳಿದಾಗ ಅದು ಕಷ್ಟ ಆಗ್ತದೆ. ಅಂದರೆ ಅದಕ್ಕೆ ಯಾವ ಕಂಪನಿದ್ದು ಇದನ್ನು ಯೂಸ್ ಮಾಡಿದ್ದಾರೆ ಅನ್ನೋದು ಪ್ರತಿಯೊಂದು ಡೀಟೇಲ್ಡ್ ಆಗಿ ನೋಡುವಾಗ ಅವರಿಗೆ ಅದನ್ನು ಮತ್ತೆ ಪುನಃ ರಿಪೇರಿ ಮಾಡಲಿಕ್ಕೆ ಎಲ್ಲ ಸ್ವಲ್ಪ ಕಷ್ಟ ಅನಿಸ್ತದೆ. ಅವಾಗ ಕೊನೆಗೆ ಅವ್ರು ಮತ್ತೆ ಪುನಃ ನಮ್ಮ ಹತ್ರನೇ, ಅಂದರೆ ಯಾರು ಮಾಡಿದ್ದಾರೆ
ಅವ್ರ ಹತ್ರನೇ ಹೋಗ್ಬೇಕಾಗ್ತದೆ. ಆಗ ನಾವು ಬೇರೆ ಒಂದು ಕೆಲಸವನ್ನು ಹಿಡಿದಿರ್ತೇವೆ, ಮತ್ತೆ ಪುನಃ ಅದು ಹೇಗೋ ಮಾಡಿದೆ ಅನ್ನೋದೆಲ್ಲ. ಸೊ ತುಂಬ ಒಂಥರ ರಿಪೀಟೆಡ್ ವರ್ಕ್ ಥರ ಆಗ್ತಾ ಇರ್ತದೆ. ಅದಕ್ಕೆ ನಾನಿವಾಗ ಆ ಗಾಡಿಗಳನ್ನು ಮಾಡಿಕೊಡೋದು, ಮತ್ತು ಯಾರಿಗೂ ಸಹ ನಾನು ಹೇಳ್ತಾ ಇಲ್ಲ, ಅಂದರೆ ನೀವು ಗಾಡಿನ ಮಾಡಿಸ್ಕೊಳ್ಳಿ, ನಿಮಗೆ ಚೆನ್ನಾಗಿರ್ತದೆ, ಒಳ್ಳೆ ಪ್ರಾಫಿಟಬಲ್ ಹಾಗೆಲ್ಲ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಸಾಕಷ್ಟು ಜನ ಎಲೆಕ್ಟ್ರಿಕ್ ಗಾಡಿಯನ್ನು ಇಟ್ಕೊಂಡಿದ್ದಾರೆ. ಅವರಿಗೆ ಬರ್ತಾ ಇರೋಂಥ ಇಶ್ಯೂ ಇವಾಗ 2 ವರ್ಷ 3 ವರ್ಷ ಆದವರಿಗೆಲ್ಲ ಈ ಬ್ಯಾಟ್ರಿಯಲ್ಲೆಲ್ಲ ಜಾಸ್ತಿ ಇಶ್ಯೂ ಬರ್ತಾ ಇದೆ. ಮತ್ತು ಈಗ ನಮಗೆ ಮಾರ್ಕೆಟಲ್ಲಿ ಅದಕ್ಕೆ ಬೇಕಾದಂತಹ ಪ್ರಾಡಕ್ಟ್ ಏನಿದೆ, ಇವಾಗ ಕಂಟ್ರೋಲರ್ ಇರ್ಬೋದು, ಮತ್ತೆ ಅದರ ಹಾರ್ನೆಸ್ ವೈರಿಂಗ್ ಇರ್ಬೋದು, ಮತ್ತು ಅದರದ್ದು ಈಗ ಬ್ರೇಕ್ ಇದು ಸ್ವಿಚ್ ಸಣ್ಣ ಸಣ್ಣ ವಿಷಯ, ಮತ್ತು ಈ ಕಾಲರ್ ಸೆಟ್, ಮೆಟೀರಿಯಲ್ ಎಲ್ಲ ಅವರಿಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅವರ ಗಾಡಿ ಮೂಲೆಗೆ ಬೀಳುವಂತಹ ಪರಿಸ್ಥಿತಿ ಬರ್ತದೆ. ಮತ್ತು ಬ್ಯಾಟ್ರಿ ಮೇಜರ್ ರೋಲ್ ಪ್ಲೇ ಮಾಡ್ತಾ ಇದೆ. ಅಂದರೆ ಅವರಿಗೆ 2 ವರ್ಷ 3 ವರ್ಷ ಆದಮೇಲೆ ಅವರಿಗೊಂದು ಒಳ್ಳೆ ಒಂದು ಕಂಪನಿಯಲ್ಲಿ ನಾನು ಖರೀದಿ ಮಾಡ್ತೇನೆ ಅಂತ ಹೇಳಿದ್ರು, ಕಂಪನಿಯವ್ರ ಹತ್ರ ಕಾಂಟ್ಯಾಕ್ಟ್ ಇಲ್ಲ. ಕೆಲವರೆಲ್ಲ ಶೋರೂಮ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಹೆಚ್ಚಿನ ಕಂಪನಿಗಳು. ಸೊ ಹಾಗಾಗಿ ಅವರಿಗೆ ಪಕ್ಕದಲ್ಲಿರೋರಿಗೆ ಸರ್ವಿಸ್ ಸಿಗುವುದಿಲ್ಲ. ಹಾಗೆ ಅಂತಹ ಸಿಚುವೇಶನಿಗೋಸ್ಕರನೇ ನಾನಿವಾಗ ಈಗ ನಮ್ಮ ಕಸ್ಟಮರ್ಸ್ ಇವಾಗ ಎಲ್ಲೇ ಇರ್ತಾರೆ, ನಮ್ಮ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೇ ಇದ್ರೂ ಅವರಿಗೆ ಒಂದು ಇದರ ಪ್ರಾಡಕ್ಟ್ ಬೇಕು ಅಂತ ಹೇಳಿ ನನಗೊಂದು ಅವರು ಮೆಸೇಜ್ ಹಾಕಿದ ಕೂಡಲೇ ನಾನು ಅದನ್ನು ಅವರಿಗೆ ಆರ್ಡರ್ ಮಾಡಿ ಅವರಿಗೆ ನಾನು ಕಳಿಸಿ ಕೊಡ್ತಾ ಇದ್ದೇನೆ. ಸೊ ಹೀಗೆ ಮಾಡ್ಬೋದು. ಮತ್ತು ಈಗ ಮೇಜರ್ ರೋಲ್ ಅಂತ ಹೇಳಿದಲ್ಲ ಬ್ಯಾಟ್ರಿ, ಇದನ್ನು ಯಾರ ಹತ್ರ ನಾನು ಮಾಡಿಸಿ ಎಲ್ಲ ಧೈರ್ಯದಲ್ಲಿ ನನಗೆ ಕೊಟ್ಟು, ಇವಾಗ ನಾವೇನು ಮಾಡ್ತೇವೆ, ಒಂದು ಬ್ಯಾಟ್ರಿಲಿ ನಾವು ಮೇನ್ ನೋಡಬೇಕಾದದ್ದು, ಇವಾಗ ಅಲ್ಲಿ ಮೇಲೆ ಬರ್ದ ಕೂಡಲೇ 72 ವೋಲ್ಟ್ ಮತ್ತು 30Ah ಅಂತ ಬರ್ದ ಕೂಡಲೇ ಆಕ್ಚುಲಿ ಆ ಬ್ಯಾಟ್ರಿ ಅಷ್ಟು ಔಟ್ಪುಟ್ ಕೊಡ್ತಾ ಇದೆಯಾ ಅನ್ನೋ ರಿಸಲ್ಟ್ ಯಾರು ಕೊಡೋದಿಲ್ಲ, ಯಾವ ಕಂಪನಿಯವರು ಕೂಡ ನಮಗೆ ಶೋ ಮಾಡೋದಿಲ್ಲ. ಆದರೆ ನಾವು ಮಾಡಿ ಅದನ್ನು ನಮ್ಮ ಹತ್ರ ಟೆಸ್ಟಿಂಗ್ ಟೂಲ್ ಇರ್ತದೆ. ಈಗ ಡಿಸ್ಚಾರ್ಜರ್, ನಿಮಗೆ ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋದಲ್ಲಿ ಹೇಳಿರ್ತೇನೆ, ಡಿಸ್ಚಾರ್ಜರ್ ಬೇಕು, IR ಟೆಸ್ಟರ್ ಬೇಕು, ಮತ್ತು ಸ್ಪಾಟ್ ವೆಲ್ಡಿಂಗ್ ಮಿಷಿನ್ ಬೇಕು, ಮತ್ತು ಬ್ಯಾಲೆನ್ಸರ್ ಬೇಕು, ಮತ್ತು ಒಳ್ಳೆಯ ಬ್ಯಾಲೆನ್ಸ್ ಇದು BMS ಕೂಡ ಬೇಕು ಅಂತೇಳಿ ತುಂಬ ಹೇಳಿರ್ತೇನೆ. ಸೊ ನಮ್ಮ ಹತ್ರ ಎಲ್ಲವನ್ನು ಕೂಡ ನಾವು ಟೆಸ್ಟ್ ಮಾಡಿ ನಮಗೆ ಕಸ್ಟಮರಿಗೆ ನಾವೇನು ಪ್ರಾಮಿಸ್ ಮಾಡ್ತಾ ಇದ್ದೇವೆ, ಈಗ 30Ah ಅಂತ ಹೇಳಿದರೆ ಆ 30Ah ಬರ್ತಾ ಇದೆಯಾ, ಅದು ಬಂದ ರಿಸಲ್ಟನ್ನು ಕಸ್ಟಮರಿಗೆ ಅಂದರೆ ಒಂದು ಜೆನ್ಯೂನ್ ಆಗಿ ಒಂದು ಮಾಡಿಕೊಡುವ ಅಂಥ ಕೆಲಸವನ್ನು ನಾನು ಇಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೇನೆ. ಸೊ ನನಗೆ ಇನ್ನೊಂದು ಏನಂತ ಹೇಳಿದರೆ, ಸಾಕಷ್ಟು ಜನ ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡಿಕೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬೋದು. ಕೆಲವರಿಗೆ ಈಗ ಈ ನನ್ನ ಹಾಗೆ ಟೆಕ್ನಿಕಲ್ಲಿ ತುಂಬ ಸೌಂಡ್ ಇರುವವರು ಟೆಕ್ನಿಕಲ್ ಆಗಿ ಯೋಚನೆ ಮಾಡ್ತಾರೆ. ಅವರಿಗೆ ಬಿಸ್ನೆಸ್ ಮಾಡೋದು ಅನ್ನುವಾಗ ಒಂದು ದೊಡ್ಡ ಬಜೆಟಲ್ಲಿ ಇನ್ವೆಸ್ಟರ್ ಬೇಕು ಹಾಗೆ ಅಂತ ಹೇಳ್ಕೊಂಡು, ನಾನು ಕೂಡ ಮೊದಲಿಗೆ ನನ್ನ ಬಿಸ್ನೆಸ್ಸಿಗೆ ಎಲ್ಲ ಇನ್ವೆಸ್ಟರ್ ಬೇಕಾಗ್ಬೋದೇನೋ, ಇಂಥ ಮಿಷನ್ ಎಲ್ಲ ಖರೀದಿ ಮಾಡಬೇಕು ಅಂತೇಳಿ ನಾನು ತುಂಬ ಯೋಚನೆ ಮಾಡಿಕೊಂಡು ನಾನು ದಿನಗಳನ್ನು ಹಾಗೆ ಕಳೀತಾ ಬಂದದ್ದು. ಬಟ್ ಆವತ್ತಿನಿಂದ ಇವತ್ತಿನವರೆಗೂ ಒಂದು ಸಣ್ಣ ಸಣ್ಣ ವಿಷಯವನ್ನು ಕೂಡ ಈ ಮೆಷಿನಿಗೆ, ಅಂದರೆ ಈ ಟೆಸ್ಟ್ ಮಾಡಲಿಕ್ಕೆ ಇಂಥ ಮೆಷಿನ್ ಬೇಕು ಅಂತ ಹೇಳಿದಾಗ ಅದಕ್ಕೆ ಬೇಗ ಸಣ್ಣ ಒಂದು ಮೆಷಿನನ್ನು ನಾನೇ ಮಾಡಿಕೊಳ್ತಿದ್ದೆ. ಸೊ ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ, ಇಂತಹ ವಿಡಿಯೋನ ನಾನು ಈ ಥರ ಒಂದು ಮೆಷಿನನ್ನು ನಾನು ಮಾಡಿಕೊಂಡಿದ್ದೇನೆ, ಇದರಲ್ಲಿ ನನಗೆ ಈ ಥರ ಔಟ್ಪುಟ್ ನಾನು ತೆಗಿಲಿಕ್ಕೆ ಆಗ್ತಾ ಇದೆ, ತುಂಬ ಕಡಿಮೆ ಬೆಲೆಯಲ್ಲಿ ನಾವು ಮಾಡ್ಕೊಳ್ತಾ ಇದ್ದೇವೆ ಅಂತೇಳಿ ನಾನು ಸಾಕಷ್ಟು ನಿಮಗೆ ನಾನು ಹೇಳಿದ್ದೇನೆ ಇದರ ಬಗ್ಗೆ. ಸೊ ಒಂದು ಬ್ಯಾಟ್ರಿಯನ್ನು ಇವಾಗ ನನ್ನಲ್ಲಿ ಬಂದು ನಾನು ಶುಕ್ರವಾರ ಮತ್ತು ಶನಿವಾರ ಯಾರಾದರೂ ಮತ್ತೆ ವೀಕ್ಲಿ ಇಬ್ಬರಿಗೆ ಮಾತ್ರ ನಾನು ಹೇಳಿಕೊಳ್ಳಿಕ್ಕೆ ಆಗೋದು. ಅಂದರೆ ನನಗೆ ಜಾಸ್ತಿ ತುಂಬ ಜನ ಬಂದರು ಅಂದರೆ ನಾನೊಂದು ಅವಾಗ ಲೆಕ್ಚರ್ ಥರನೇ ಹೋಗಿ ಅವರಿಗೆ ಫುಲ್ ಎಕ್ಸ್ಪ್ಲೇನ್ ಮಾಡಿಕೊಂಡು ಒಂದು ಪ್ರಾಕ್ಟಿಕಲ್ ಮತ್ತು ಥಿಯರಿಟಿಕಲ್ ಅಂತ ಹೇಳಿಕೊಂಡು ಅವರಿಗೆ ಕ್ಲಾಸ್ ಕೊಡೋದು, ಇದೆಲ್ಲ ಟಫ್ ಜಾಬ್. ಅದಕ್ಕಿಂತ ಬೆಟರ್ ಜಸ್ಟ್ ಬ್ಯಾಟ್ರಿಯ ಬಗ್ಗೆ ಕರೆಕ್ಟಾಗಿ ಒಂದು ಅದರದ್ದು ಪ್ಯಾರಾಮೀಟರ್ಸ್ ಎಲ್ಲ ಹೇಳಿಕೊಟ್ಟು ನೇರವಾಗಿಯೇ ಅವರ ಕೈಯಿಂದಲೇ ಒಂದು ಅದನ್ನು ಹೇಗೆ, ಈಗ ರಿಪೇರಿ, ಈಗ ಕೆಲವರದ್ದು ಕಂಪ್ಲೇಂಟ್ಸ್ ಬರ್ತದೆ ಊರಿನಲ್ಲಿ, ಈ ಥರ ನನಗೆ ಮೈಲೇಜ್ ಡ್ರಾಪ್ ಆಗ್ತಾ ಇದೆ, ಕಟ್ ಆಫ್ ಆಗ್ತಾ ಇದೆ, ಏನೂ ಸಹ ವೋಲ್ಟೇಜ್ ತೋರಿಸ್ತಾ ಇಲ್ಲ ಅನ್ನೋ ಥರ ತುಂಬ ಈ ಬ್ಯಾಟ್ರಿಯಲ್ಲಿ ಇಶ್ಯೂ ಬರ್ತದಲ್ವಾ, ಮೈಲೇಜ್ ಇಲ್ಲ ಅನ್ನೋ ಇದರಲ್ಲಿ ತುಂಬ ಕಂಪ್ಲೇಂಟ್ಸ್ ಇರೋದ್ರವರು. ಆ ಬ್ಯಾಟ್ರಿಯನ್ನು ಹೇಗೆ ನಾವು ರಿಪೇರಿ ಮಾಡಿ ಒಂದು ಪ್ರೊಫೆಷ್ನಲ್ ಆಗಿ, ಸುಮ್ಮನೆ ನಾನು ಶೋಲ್ಡ್ರಿಂಗ್ ಮಾಡಿ ಕೊಡ್ತಾ ಇದ್ದೇನೆ ಮತ್ತು ಹೇಗೆ ಮಾಡಿದ್ದೇನೆ ಆ ಥರ ಅಲ್ಲ, ಒಂದು ಡೀಟೇಲ್ಡ್ ಆಗಿ ಒಂದು ಕಂಪನಿಯವರು ಯಾವ ಥರ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಾರೆ ಅದೇ ಪ್ರೊಸೀಜರನ್ನು ಇಲ್ಲಿ ನನ್ನ ಹತ್ರ ಬಂದು ಕಲಿಯುವವರಿಗೆ ನಾನು ಅದೇ ಪ್ರೊಸೀಜರನ್ನು ಹೇಳಿಕೊಡ್ತೇನೆ. ಅದೇ ಬ್ಯಾಟ್ರಿಯನ್ನು ಹೇಗೆ ಯೂಸ್ ಮಾಡೋದು, ಅಂದರೆ ಅದರದ್ದು ಟೆಸ್ಟಿಂಗ್ ಎಲ್ಲ ಹೇಗೆ, ಪ್ರತಿಯೊಂದು ಡೀಟೇಲ್ಡ್ ಆಗಿ ನಾನು ಹೇಳಿಕೊಡ್ತೇನೆ. ನನಗೆ ಇಂಟ್ರೆಸ್ಟ್ ಇರುವವರು ನನಗೆ ಶುಕ್ರವಾರ ಮತ್ತು ಶನಿವಾರ ಈ 2 ದಿನ ಹೇಳಿಕೊಡ್ತೇನೆ. ನನ್ನ ವಾಟ್ಸಪ್ ನಂಬರ್ ನಾನು ಹಾಕ್ತೇನೆ, ಅದನ್ನು ಕಾಂಟ್ಯಾಕ್ಟ್ ಮಾಡಿ ನನಗೆ ಮೆಸೇಜ್ ಹಾಕಿ, ನಾನು ನಿಮಗೆ ಅದರಲ್ಲಿ ಸರ್ಟಿಫಿಕೇಶನ್ ಕೂಡ ನಾನು ಮಾಡಿಕೊಡ್ತೇನೆ. ಯಾಕಂದರೆ ಒಂದು ನಿಮಗೀಗ ನಾನು ಕೂಡ ಕೆಲವು ಕಡೆ ಎಲ್ಲ ಹೋಗಿ ಬರ್ತೇನೆ. ಈಗ ಒಂದು ಕಸ್ಟಮರ್ ಇದ್ದು ಬ್ಯಾಟ್ರಿನ ಹ್ಯಾಂಡಲ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಅವರಿಗೆ ನಮ್ಮ ಮೇಲೆ ಧೈರ್ಯ ಬರಬೇಕಲ್ಲ. ನಾನು ನಿಜವಾಗ್ಲೂ ಇದರ ಬಗ್ಗೆ, ಈಗ ಒಂದು ಬ್ಯಾಟ್ರಿ ಇಂಜಿನಿಯರ್ ಅಂತ ಹೇಳ್ಕೊಬೇಕಾದ್ರೆ ನಾನು ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟೇಷನ್ ಇರಬೇಕು. ಸೊ ಹಾಗೆ ನೀವು ಒಂದು ಟೆಕ್ನಿಷಿಯನ್ ಅನ್ನೋ ಥರ
ನಾನು ಸರ್ಟಿಫಿಕೇಟ್ ಕೊಡ್ತೇನೆ. ಸೊ ಬನ್ನಿ, ಕಲೀರಿ. ನಿಮ್ಮದು ಈ ನಮ್ಮ ಕರ್ನಾಟಕದಲ್ಲಿ ಯಾರು ಕೂಡ ಇಲೆಕ್ಟ್ರಿಕ್ ವೆಹಿಕಲ್, ಈ ಬ್ಯಾಟ್ರಿ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ನನಗೆ ಪ್ರಾಬ್ಲಮನ್ನು ಕೊಡ್ತಾ ಇದೆ, ನನಗೆ ಇದರಲ್ಲಿ ತಲೆಗೆಟ್ಟು ಹೋಗಿದೆ ಅನ್ನೋ ಮನಸ್ಥಿತಿ ಇರುವವರನ್ನು ನಾವು ಬಚಾವ್ ಮಾಡುವ. ಮತ್ತು ನಮಗೆ ಸಹ ಒಂದು ಒಳ್ಳೆಯ ಒಂದು ಫೀಲ್ಡ್ ಇದು, ತುಂಬ ಚೆನ್ನಾಗಿದೆ. ಸೊ ಇದನ್ನು ಒಬ್ಬರು ಇಬ್ಬರಲ್ಲ, ನಾವು ಒಂದೊಂದು ಊರಿಗೇನೆ ಅಂದರೆ ಒಂದೊಂದು ಇದ್ದರೆ ಬೆಸ್ಟ್. ಸೊ ಖಂಡಿತವಾಗ್ಲೂ ಒಂದು ಒಳ್ಳೆ ರೀತಿಯಲ್ಲಿ ಮಾಡುವ. ಕಾಂಟ್ಯಾಕ್ಟ್ ಮಾಡಿ. ಮತ್ತು ಹೀಗೇ ಮುಂದಿನ ವಿಡಿಯೋದಲ್ಲಿ ನಾನು ಮಾತನಾಡ್ತೇನೆ. ನಿಮಗೆ ಯಾವುದ್ರ ಬಗ್ಗೆ ಒಂದು ಒಳ್ಳೆಯ ಮಾಹಿತಿ ಬೇಕು ಅಂತೇಳಿ ದಯವಿಟ್ಟು ನನಗೆ ಇದು ಮಾಡಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ನಾನು ವಿಡಿಯೋ ಹಾಕ್ತೇನೆ, ಈ ಟೆಕ್ನಿಕಲ್ ಫೀಲ್ಡ್ನಲ್ಲಿ ಬರೀ 2% ಜನರು ಮಾತ್ರ ಈ ಫೀಲ್ಡಲ್ಲಿ, ಅಂದರೆ ನಮ್ಮ ಕರ್ನಾಟಕವನ್ನೇ ತಗೊಳ್ಳುವ, ಇಂಡಿಯಾವನ್ನೇ ತಗೊಳ್ಳುವ, ಬರೀ 2% ಜನ ಮಾತ್ರ ಈ ಟೆಕ್ನಿಕಲ್ನ ಹಿಂದೆ ಹೋಗ್ತಾರೆ. ಈಗ ಎಂಟರ್ಟೈನ್ಮೆಂಟ್ ಅದಿದ್ದಂತ ಹೇಳಿಕೊಂಡೆಲ್ಲ ಬೇರೆ 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 ತುಂಬ ಇದೆ. ಬಟ್ ನಾವು ಮಾಡೋದು ಎಂಟರ್ಟೈನ್ಮೆಂಟಿಗಲ್ಲ, ಒಂದು ಸರ್ವಿಸ್ ಆ ಥರ ಅನ್ನುವಾಗ ಆ 2% ಜನರಾದ್ರೂ ಅದನ್ನು ನಾವು ಎಲ್ಲರಿಗೂ ಶೇರ್ ಮಾಡುವ, ಆದಷ್ಟು ರೀಚ್ ಮಾಡಿಸುವ. ಓಕೆ, ಥ್ಯಾಂಕ್ ಯು.